ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆ ಬೈ ತೇಜ್. ಇವತ್ತು ನಾನು ನಿಮಗೆಲ್ಲ ಕ್ರೋಶೆಲಿ 2 ತರದ ಹೂಗಳು ಫ್ಲವರ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟಿಗೆ ಈ 2 ಕಲರ್ ಯಾನ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಒಂದು ಫ್ಲವರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಹಾಗೆ ಈ ಕಲರ್ ಯಾನಲ್ಲಿ ಒಂದು ಫ್ಲವರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನಿಮಗೆ ಯಾನ್ಸ್ ಬೇಕು, ಕಲರ್ ಯಾನ್ಸ್. ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋ ಹೂಕ್ ಸೈಜ್ 3mm, ಹಾಗೆ ಸೀಸರ್ ಬೇಕು. ಸೊ ಫಸ್ಟ್ ನಾನು ಬ್ಲೂ ಕಲರ್ ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮ್ಯಾಜಿಕ್ ರಿಂಗ್ ಮಾಡ್ಕೋಬೇಕು. ಮ್ಯಾಜಿಕ್ ರಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಹೇಳ್ಕೊಡ್ತೀನಿ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಇಲ್ಲಾಂದರೆ ಈ ವಿಡಿಯೋಲಿ ನೋಡಿ. 2 ಫಿಂಗರ್ಸ್ಗೆ ಈ ರೀತಿ ರೋಲ್ ಮಾಡ್ಕೋಬೇಕು. ಹಿಂಗೆ ಟರ್ನ್ ಮಾಡಿದಾಗ ಈ ಫಸ್ಟ್ ಥ್ರೆಡ್ ಒಳಗಿಂದ ಹಿಂಗೆ ಇನ್ಸರ್ಟ್ ಮಾಡಿ ಈ ಯಾನ್ನ ಎಳ್ಕೋಬೇಕು. ಸೊ ದಿಸ್ ಈಸ್ ಯೋರ್ ಮ್ಯಾಜಿಕ್ ರಿಂಗ್. ಇದನ್ನು ಹೀಗೆ ಪುಲ್ ಮಾಡಬೇಕು. ಸೊ ಇವಾಗ ಈ ಮ್ಯಾಜಿಕ್ ರಿಂಗ್ ಒಳಗಡೆ ನಾನು 6 ಹಾಫ್ ಡಬಲ್ ಕ್ರೋಶೇಸ್ ಮಾಡ್ತೀನಿ. ಸೊ ಫಸ್ಟಿಗೆ 1 ಚೈನ್ ಹಾಕೊಂಡು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಲೈಕ್ ದಿಸ್. ಹಾಫ್ ಡಬಲ್ ಕ್ರೋಶೆಗೆ you'll have to yarn over, insert your hook inside the magic ring, pull out the yarn over and pull through all the 3 loops. This is your half double crochet. ಸೊ ಆಲ್ರೆಡಿ 3 ಆಗಿದೆ. ಫಸ್ಟ್ ನಾವಿಲ್ಲಿ ಒಂದು ಚೈನ್ ಇನ್ ಹಾಕೊಂಡ್ವಿ, ಚೈನ್ ಸ್ಟಿಚ್ಚು, ಅದು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಸೆಕೆಂಡ್, ಥರ್ಡ್, ಈಗ 4th ಒನ್ ಮಾಡ್ಕೋತಾ ಇದ್ದೀವಿ. ಫಿಫ್ತ್, now 6th. ಸೊ ಹಾಫ್ ಡಬಲ್ ಕ್ರೋಶೇಸ್ ಆಯಿತು. ಈಗ 6 ಹಾಫ್ ಡಬಲ್ ಕ್ರೋಶೇಸ್ ಆಗಿದೆ. 1 2 3 4 5 ಇದೆ, ಬಟ್ ಈ ಒಂದು ಲೂಪ್ನು ಆ್ಯಡ್ ಆಗುತ್ತೆ. ಸೊ ದಟ್ ಈಸ್ ಅವರ್ 6th ಒನ್. ಇಲ್ಲಿ ಫಸ್ಟೇ ನಾವೊಂದು ಸ್ಟಿಚ್ ಹಾಕೊಂಡ್ವಿ. ಆ ಸ್ಟಿಚ್ಚು ಫಸ್ಟ್ ಡಬಲ್ ಕ್ರೋಶೆ ಆಗಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಕನ್ಸಿಡರ್ ಆಗುತ್ತೆ. ಸೊ ಇವಾಗ ಇದನ್ನು ನಾವು ಫಸ್ಟ್ ಲೂಪ್ಗೆ ಸ್ಟಿಚ್ಗೆ ಇನ್ಸರ್ಟ್ ಮಾಡ್ತೀವಿ ಹುಕ್ನ. ಸ್ಲಿಪ್ ನೋಟ್ ಹಾಕೋಬೇಕು. ಸೊ ಎಸ್, ಇವಾಗ ನಿಮಗೆ ಸರ್ಕಲ್ ಸಿಕ್ಕಿದೆ. ಸೊ ಈಗ ಫಸ್ಟ್ ಸರ್ಕಲ್ನ 1 2, ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಇದೇ ಫಸ್ಟ್ ಸ್ಟಿಚ್ ಏನಿದೆ ಅಲ್ಲಿಗೆ ಫಸ್ಟು 2 ಚೈನ್ಸ್ ಹಾಕ್ಕೊಂಡು ಆಮೇಲೆ 1 ಡಬಲ್ ಕ್ರೋಶೆ, 1 ಮೋರ್ ಚೈನ್, ದೆನ್ ಇಲ್ಲಿ ಡಬಲ್ ಕ್ರೋಶೆದು ಇವಾಗ ಮಾಡ್ಕೊಂಡ್ರಲ್ಲ ಅಲ್ಲಿ ಈ ಚೈನ್ಸ್ ಇದೆ ನೋಡಿ, ಇಲ್ಲಿಗೆ ನೀವು ಇನ್ಸರ್ಟ್ ಮಾಡ್ತೀರಾ. pull out the yarn and pull through this loop, slip stitch. So next again same stitch ಗೆ ಡಬಲ್ ಕ್ರೋಶೆ ಮಾಡ್ತೀರಾ. chain 2, ಅದೇ ಸೇಮ್ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕ್ತೀರಾ. ಎಸ್, ಇದು ನಿಮಗೆ 1 ಪೆಟಲ್ ಫಾರ್ಮ್ ಆಯಿತು. ಸೊ ಇದೇ ಥರ ಈ ಎಲ್ಲ ಸ್ಟಿಚಸ್ ಒಳಗಡೆನೂ ವರ್ಕ್ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ಏನು ಮಾಡಿದ್ರಿ ಅದನ್ನೇ ಈ ಸ್ಟಿಚಲ್ಲಿ ರಿಪೀಟ್ ಮಾಡ್ತೀರಾ. ನೆಕ್ಸ್ಟ್ ಅಗೇನ್ ಈ ಸ್ಟಿಚ್. ಸೊ 6 ಟೈಮ್ಸ್ ಯು ವಿಲ್ ಡೂ ಇಟ್ ಫಾರ್ 6 ಪೆಟಲ್ಸ್. ಸೊ ಈಗ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ನೆಕ್ಸ್ಟ್ ಸ್ಟಿಚ್ಗೆ
Now I'll chain 2 and then make a double crochet, chain 1. ಈ ಡಬಲ್ ಕ್ರೋಶೆ ಲಾಸ್ಟ್ ಸ್ಟಿಚ್ ಏನಿದೆ ಇದ್ರ ಒಳಗಡೆ I'll insert my hook, pull out the yarn and pull through this loop. Yarn over to the same stitch, make a double crochet, now chain 2, ಸೇಮ್ ಥಿಂಗ್ you'll repeat 6 times. ಈಗ ಲಾಸ್ಟ್ ಪೆಟಲ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಪೆಟಲ್ ಆಗಿದೆ. ಈಗ ನೀವಿಲ್ಲಿ ಸ್ಲಿಪ್ ಸ್ಟಿಚ್ ಮಾಡಾದ್ಮೇಲೆ ಈ ಥ್ರೆಡ್ನ ಇಲ್ಲಿ ಕಟ್ ಮಾಡ್ಕೋಬೇಕು ಆ್ಯಂಡ್ ಪುಲ್ ದ ಥ್ರೆಡ್ ಔಟ್ ಆ್ಯಂಡ್ ಲಾಕ್ ಇಟ್. ಸೊ ಇದು ಇಲ್ಲಿ ಲಾಕ್ ಆಗಿದೆ. ಸೊ ನಿಮಗೆ ಬ್ಯಾಕ್ ಇಲ್ಲೊಂದಿದೆ, ಇದನ್ನು ನೀವು ಪೂರ್ತಿಯಾಗಿ ಪುಲ್ ಮಾಡ್ಕೋಬೇಕು. ಈ ಮಧ್ಯದ ಹೋಲ್ನ ಕ್ಲೋಸ್ ಮಾಡ್ಕೋಬೇಕು. ಸೊ ಇದು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಪೂರ್ತಿ ಪುಲ್ ಮಾಡಿದಾಗ. ಈ ಥ್ರೆಡ್ನು ನೀವು ಅಲ್ಲಿಗೆ ಜಾಯಿನ್ ಮಾಡಬೇಕು ಅನ್ನೋದಿದ್ರೆ ಬೇಕಾದರೆ ಇಲ್ಲಿಂದ ಯು ವಿಲ್ ಇನ್ಸರ್ಟ್ ಯುವರ್ ಹೂಕ್ ಆ್ಯಂಡ್ ದೆನ್ ಪುಲ್ ದಿಸ್ ಥ್ರೆಡ್ ಔಟ್. ಸೊ ಇಲ್ಲಿಗೆ ಪುಲ್ ಮಾಡ್ತೀರಾ, ಇದು ಬ್ಯಾಕ್ ಸೈಡ್ ಬರುತ್ತೆ. ಸೊ ನಿಮ್ಗೆ ಎಲ್ಲಿಗೆ ಬೇಕೋ ಆ ಪೋರ್ಷನ್ಗೆ ಯು ಕ್ಯಾನ್ ಪುಲ್ ದಟ್ ಥ್ರೆಡ್. ಎಸ್, ಸೊ ಯು ಕ್ಯಾನ್ ಟೈ ದಿಸ್ ಎನಿವೇರ್ ಯು ವಾಂಟ್. ಈ ಥರ ಸಿಕ್ಕಿದೆ ನಿಮಗೆ ಫ್ಲವರ್. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಫ್ಲವರ್. ಈಗ ನಾನು ಇದರಲ್ಲಿ ಇನ್ನೊಂದು ಟೈಪ್ ಆಫ್ ಫ್ಲವರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಗೇನ್ ಯು ವಿಲ್ ಮೇಕ್ ಅ ಮ್ಯಾಜಿಕ್ ರಿಂಗ್. ಸೇಮ್ ನಾನು ಹೇಳ್ಕೊಟ್ಟ ಹಾಗೆ ಮ್ಯಾಜಿಕ್ ರಿಂಗ್ ಮಾಡ್ಕೋತೀರಾ. ಸೊ ಈ ಮ್ಯಾಜಿಕ್ ರಿಂಗ್ ಒಳಗಡೆ ಯು ವಿಲ್ ಫಾರ್ಮ್ 15 ಹಾಫ್ ಡಬಲ್ ಕ್ರೋಶೆಸ್. First one, chain 1 and then you will make 15 half double crochets. and 15. So 15 half double crochets ಆಯಿತು. ಈಗ ಐ ವಿಲ್ ಪುಲ್ ದಿಸ್ yarn, ಈ ಥ್ರೆಡ್ನ ಪುಲ್ ಮಾಡಿಕೊಂಡ್ರೆ ದಟ್ ವಿಲ್ ಕ್ಲೋಸ್ ದಿಸ್ ಪೋರ್ಷನ್. ಸೊ ಇವಾಗ ಈ ಫಸ್ಟ್ ಸ್ಟಿಚ್ ಏನಿದೆ ಆ ಫಸ್ಟ್ ಸ್ಟಿಚ್ ಒಳಗಡೆ ಯು ವಿಲ್ ಇನ್ಸರ್ಟ್ ಯುವರ್ ಹೂಕ್ ಆ್ಯಂಡ್ ದೆನ್ ಯು ವಿಲ್ ಮೇಕ್ ಅ ಸ್ಲಿಪ್ ಸ್ಟಿಚ್. ಓಕೆ, ಸೊ ಈಗ ಸ್ಲಿಪ್ ಸ್ಟಿಚ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯು ವಿಲ್ ಚೈನ್ 4 1 2 3 4 ಸ್ಟಿಚಸ್ ಹಾಕಾಯಿತು. ಈಗ ಫಸ್ಟ್ ಸ್ಟಿಚ್ಚಲ್ಲಿ
ಈ ಥರ ಮಾಡ್ಕೋಬೇಕು. ದಟ್ ಈಸ್ yarn over and insert your hook and then pull out the yarn and pull it and then yarn over and pull through 2 loops. So ಈ ಥರ 3 times ಮಾಡ್ಕೋಬೇಕು. Each stitch ಅಲ್ಲಿ you have to make it thrice. ಈಗ next stitch, first stitch ಅಲ್ಲಿ 3 times ಮಾಡಾದ್ಮೇಲೆ next stitch ಅಲ್ಲಿ again 3 times ಮಾಡಬೇಕು. So one petal ಗೆ you have to work in 3 stitches. So for each stitches ನೀವು 3 times ಇದೇ same stitches ನ ಹಾಕಬೇಕು. ಸೊ ಈಗ ಈಚ್ ಸ್ಟಿಚಸ್ ಅಲ್ಲಿ ನಾವು 3 times ಮಾಡಿದೀವಿ. ಸೊ ಟೋಟಲ್ 9 times. Now you'll yarn over and pull through all the loops. ಈಗ you'll slip stitch. ಸೊ ಈಗ ಸ್ಲಿಪ್ ಸ್ಟಿಚ್ ಹಾಕಾಯಿತು. ಸ್ಲಿಪ್ ಸ್ಟಿಚ್ ಹಾಕಾದ್ಮೇಲೆ you will chain 4. 1 2 3 and 4. ಈಗ ಸೇಮ್ ಲಾಸ್ಟ್ ಸ್ಟಿಚ್ ಏನು ಹಾಕಿದ್ರಿ ಅಲ್ಲಿಗೆ ನೀವು ಸ್ಲಿಪ್ ಸ್ಟಿಚ್ ಮಾಡ್ಕೋತೀರ. ಸೊ ದ್ಯಾಟ್ ಈಸ್ 1 petal. ಈಗ 1 petal ರೆಡಿ ಆಯಿತು. ಇದೇ ಥರ ನೀವು ಅನ್ನೋದು 4 times. ನೆಕ್ಸ್ಟ್ 3 stitches ಅಲ್ಲಿ ಇನ್ನೊಂದು ಪೆಟಲ್ ಫಾರ್ಮ್ ಆಗುತ್ತೆ. ಇನ್ನು ನೆಕ್ಸ್ಟ್ 3 stitches ಅಲ್ಲಿ ಇನ್ನೊಂದು ಪೆಟಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ 3 stitches ಅಲ್ಲಿ ಇನ್ನೊಂದು ಪೆಟಲ್ ಆ್ಯಂಡ್ ನೆಕ್ಸ್ಟ್ 3 stitches ಅಲ್ಲಿ ಇನ್ನೊಂದು ಪೆಟಲ್. ಸೊ ಟೋಟಲ್ 5 petals ಸಿಗುತ್ತೆ 1 ಫ್ಲವರ್ಗೆ. ಈಗ ಲಾಸ್ಟ್ ಪೆಟಲ್ ಮಾಡಿದ್ದೀನಿ. ಲಾಸ್ಟ್ ಪೆಟಲ್ ಮಾಡಾಗಿದೆ. ಸೊ ಇದಕ್ಕೂ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡ್ತೀನಿ. ಅಗೇನ್ 1 2 3 4 ಚೈನ್ ಸ್ಟಿಚಸ್ ಹಾಕಾಯಿತು. ಈಗ ಸೇಮ್ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ಎಸ್, ಸೊ ದಿಸ್ ಇಸ್ ಡನ್. ಈಗ ಇದು ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಾದ್ಮೇಲೆ ಈ yarn ಇಲ್ಲಿ ಕಟ್ ಮಾಡ್ತೀನಿ. So I will pull it out and then fasten it off. So ಇದು ಇನ್ನೊಂದು ಟೈಪ್ ಆಫ್ ಫ್ಲವರ್. ಸೊ ಇವತ್ತು ಈ 2 types ಆಫ್ ಫ್ಲವರ್ಸ್ ಹೇಗೆ ಮಾಡ್ದು ಅಂತ ತಿಳ್ಕೊಂಡ್ರಲ್ಲ. ಸೊ ಇವತ್ತು ಈ 2 types ಆಫ್ ಫ್ಲವರ್ಸ್ ಹೇಗೆ ಮಾಡ್ದು ಅಂತ ತಿಳ್ಕೊಂಡ್ರಿ. ಫಾರ್ ಮೈ ನೆಕ್ಸ್ಟ್ ಟ್ಯುಟೋರಿಯಲ್ ವಿಡಿಯೋ ಸ್ಟೇ ಟ್ಯೂನ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.